ತುಂಬಾ ಸಂತೋಷ ಆಗ್ತದೆ. ನಮ್ಮೂರಲ್ಲಿ ಒಂದು ಪ್ರಾಜೆಕ್ಟ್ ತುಂಬಾ ವರ್ಷಗಳಿಂದ ಆಸೆ ಇತ್ತು ಮಾಡ್ಬೇಕಂತ. ಸೊ ಇದು ಇವಾಗ ಈಡೇರ್ತಾ ಇದೆ. ಈ ಮುಖಾಂತರ ಟೈಮ್ ಕೊಡಿ ಬಂದಿದೆ. ನಿಯರ್ ಇನ್ನ ಸೆಕ್ಟೇರಿಯನ್ ಊರಿಗೆ ಗ್ರಾಮ ಅಂತ ಹೋಗ್ತಾ ಇದೀವಿ. ಇನ್ನೇನ್ ನಿಯರ್ ಬೈ ಇದೀವಿ. ಎಲ್ಲಾ ಸ್ಕೂಲ್ ಮಕ್ಕಳು ಎಲ್ಲಾ ರೆಡಿ ಇದಾರೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಅಂದ್ರೆ ನಮ್ಮ ಬೆಂಗಳೂರು ತಂಡದಿಂದ ಇಲ್ಲಿವರೆಗೂ ಬಂದು ಮಾಡಿ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಪ್ರೌಡ್ ಆಫ್ ಯು. ನಮಸ್ತೆ. ನಾವು ಶಿಕ್ಷಣ ಕ್ರಾಂತಿ ಹೆಮ್ಮರವಾಗಲಿ ಅನ್ನೋ ಒಂದು ಪ್ರಾಜೆಕ್ಟ್ ಆ ಗ್ರಾಮಗಳಲ್ಲಿ ಮಕ್ಕಳಿಗೆ ಆದಂತಹ ಒಂದು ಶಿಕ್ಷಣ ಕ್ರಾಂತಿ ಅಂತಾನೆ ಹೇಳ್ಬೋದು. ಅಷ್ಟು ಗ್ರಾಮಗಳಿಗೆ ಎಷ್ಟು ಪ್ರೋತ್ಸಾಹ ಆಗುತ್ತೋ ಅದು ಖಂಡಿತ ಮಾಡೇ ಮಾಡ್ತೀವಿ. ಸರಿನಾ? ಎಲ್ಲ ಚೆನ್ನಾಗಿ ಓದ್ತೀರಾ? ಜೋರಾಗಿ ಹೇಳ್ಬೇಕು, ಚೆನ್ನಾಗಿ ಓದ್ತೀರಾ? ಚೆನ್ನಾಗಿದೆ. ಮಾತಾಡು, ಎದ್ರಕೋಬಿಡಿ. ಎಲ್ಲ ಎದ್ರಕೊಂತಾರೆ ಪಾಪ. ನಿಮಗೆ ಬೆಲ್ಟ್ ಎಲ್ಲ ಕೊಟ್ಟಿರೋದಕ್ಕೆ ಇದು ಹಿಡ್ಕೊ ಮಾತಾಡು. ಇದು ಹಿಡ್ಕೊ ಮಾತಾಡ್ಬೋದು. ನೀನು ಖುಷಿ ಆಗ್ತಾ ಇದೆಯಾ? ನಿಮಗೆಲ್ಲ ಖುಷಿನಾ? ಏನ್ ಅನಿಸ್ತಾ ಇದೆ ನಿಮ್ಗೆ? ಖುಷಿ ಅನಿಸ್ತಾ ಇದೆಯಾ? ಬೆಳಗಿದ್ರೆ ಕಾಯ್ದ್ರಾ? ಹೊಟ್ಟೆ ಹಸುವಾಗಿತ್ತಾ? ಮನೇಲಿ ಊಟ ಮಾಡಿದ್ರೆ ಇಲ್ಲ? ಕ್ಯಾಂಡ್ರು ನೀವು, ಯಾಕಂದ್ರೆ ನಮ್ ಸೈಡ್ನರಲ್ವಾ, ಉತ್ತರ ಕರ್ನಾಟಕ ಸೈಡ್ ಊಟ ಮಾಡಿರ್ತೀರ ಅಂತ. ನೀವು ಮುಂದೆ ನಮ್ ತರ ಆದ್ಮೇಲೆ ನಿಮ್ ಸ್ಕೂಲ್ಗೆ ನೀವೇ ಹೆಲ್ಪ್ ಮಾಡ್ಬೇಕು. ಓಕೆನಾ? ಯಾರಿಗೆ ಆಗಲ್ವೋ ಅಂತವ್ರಿಗೆ ನಿಮ್ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ, ನಿಮ್ ಫ್ರೆಂಡಿಗೆ ಒಂದ್ ಪೆನ್ಸಿಲ್, ಒಂದ್ ರಬ್ಬರ್, ಹೆಲ್ಪಿಂಗ್ ನೇಚರ್ ಈಗಿಂದನೇ ಬಂದ್ರೇನೆ ಮುಂದೆ ಚೆನ್ನಾಗಿರುತ್ತೆ. ಕರೆಕ್ಟಾ? ಡಾಕ್ಟರ್, ಇಂಜಿನಿಯರ್, ಜೋರಾಗಿ ಮಾತಾಡು. ಡಾಕ್ಟರ್, ನೀನು? ಒಬ್ಬ. ನೀವು? ಟೀಚರ್. ಓ ಸೂಪರ್. ಡಿಸಿ ಕ್ಲಾಪ್ಸ್ ಹೊಡಿರಪ್ಪ ಈ ಹುಡುಗಿಗೆ. ನೀನು ಡಿಸಿ ಆಗ್ಬೇಕಂತ? ಸೂಪರ್. ಟೀಚರ್. ಓಕೆ. ಯಾರು ಡಿಸಿ ಅಂದಿದ್ದು? ಎಲ್ಲಿ ಡಿಸಿ ಮೇಡಮ್? ಡಿಸಿ ಮೇಡಮ್ ಬನ್ನಿ ಮೇಡಮ್. ಏನಕ್ಕೆ ಡಿಸಿ ಆಗ್ಬೇಕು? ಜೋರಾಗಿ ಹೇಳು. ನಮಸ್ತೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಪಾಟೀಲ್ ಉಮೇಶ್ ಗೌಡ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಬಂದು 23 ವರ್ಷ ರೀ. ಟೋಟಲ್ 27 ವರ್ಷ ಸರ್ವಿಸ್ ಈಗ. ಅಂದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಏನನ್ನ ನಂಬ್ಕೊಂಡಿದ್ದಾರೆ? ವ್ಯವಸಾಯ ರೀ. ಎಲ್ಲ ವ್ಯವಸಾಯ, ಬಡತನ ರೇಖೆಯಿಂದ ಕೂಲಿ ಮಾಡಕ್ಕ ಹೊರಗಡೆ ಹೋಗ್ತಾರೆ, ವಲಸೆ ಹೋಗ್ತಾರೆ. ಅದ್ರ ಮಧ್ಯೆ ಬಿಸಿ ಊಟ ಬಂದು ಎಲ್ಲ ಹಾಲು, ರಾಗಿ ಮಾಟು, ಮೊಟ್ಟೆ, ಬಾಳೆಹಣ್ಣು ಎಲ್ಲ ಕೊಡ್ತಾರೆ. ಮಕ್ಕಳಿಗೆ ಅನುಕೂಲ ಆಗೈತಿ. ಅದ್ರ ಜೊತೆ ನೀವು ಅಷ್ಟೊಂದು ಶ್ರಮ ಹಾಕಿ ಡ್ಯೂಟಿ ಮಾಡಿ ಈ ಒಂದು ಸಂಘ ಕಟ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ಪುಷಪ್ ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಆ ಮಕ್ಕಳಿಗೆ ಎಂಕರೇಜ್ ಕೊಟ್ಟು ಅವರು ಮೇಲೆ ಬಂದು ಅದನ್ನ ಬಳಸ್ಕೊಂಡು ಅವರು ಕೂಡ ಮುಂದೆ ಈ ಒಂದು ಯೋಜನೆಗಳನ್ನ ಅವರು ಕೈಗೆತ್ತಿಕೊಂಡು ಈ ತರ ಮಾಡ್ಕೊಂತ ಹೋದ್ರೆ ಮುಂದೆ ಒಂದು ಒಳ್ಳೆ ಇದು ಯೋಜನೆ ಅಂತ ನಾವು ಭಾವಿಸ್ತೀವಿ. ದಾನ ಅನ್ನೋ ಪದ ಅವರಲ್ಲಿ ಬರ್ಬೇಕದ, ಮಕ್ಕಳಲ್ಲಿ ಸಹಾಯ, ಹೆಲ್ಪ್. ಇಲ್ಲಿ ನಾವು ಹುಡುಗರು
ಟೀಮ್ ವರ್ಕ್. ನಾವು ಇನಿಷಿಯೇಟಿವ್ ಊರಲ್ಲಿ ಯಾವ ತರ ಇಲ್ಲ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಳಿಲು ಸೇವಾ ಶಿಕ್ಷಣ ಸಂಸ್ಥೆಯಿಂದ ಬೆಂಗಳೂರಿವರು ಅವರು ಡ್ಯೂಟಿಯನ್ನು ಮಾಡಿಕೊಂಡು ಆದರೂ ಕೂಡ ನಿದ್ದಿಗಟ್ಟು ಶ್ರಮ ಹಾಕಿ ನಮ್ಮ ಶಾಲೆಗೆ ಬಂದು ಬಡ ಮಕ್ಕಳಿಗೆ ಟೈ ಬೆಲ್ಟ್ ವಿತರಣೆ ಮಾಡಿ ಆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಆ ಒಂದು ಹಳ್ಳಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಶಿಕ್ಷಣದ ಪ್ರಗತಿಗೆ ಏಳಿಗೆಗಾಗಿ ಶ್ರಮಿಸಿದಂಥ ಅಳಿಲು ಸೇವಾ ಸಂಸ್ಥೆಗೆ ನಮ್ಮ ಶಾಲೆಯಿಂದ, ನಮ್ಮ ಊರ ವತಿಯಿಂದ, ಪೋಷಕರ ವತಿಯಿಂದ, ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ಇವರೆಲ್ಲರಿಗೂ ಕೂಡ ಕಾರ್ತಿಕ್, ನಾಗರಾಜ್, ರಮೇಶ್ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಶಾಲೆಗೆ ಬಂದು ಇಷ್ಟೊಂದು ಶ್ರಮ ಹಾಕಿ ದೂರದಿಂದ ಬಂದು ಪೇಷನ್ಸ್ ತಗೊಂಡು ತಾಳ್ಮೆಲಿದ್ದ ಬಂದು ಮಕ್ಕಳ ಜೊತೆಯಲ್ಲಿದ್ದು ಅವ್ರಿಗೆಲ್ಲರಿಗೂ ಖುಷಿ ಮಾಡಿ ಈ ಒಂದು ಅಳಿಲು ಸೇವಾ ಸಂಸ್ಥೆಗೆ ನಮ್ಮ ಶಾಲೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಬೆಂಗಳೂರಿಂದ ಬಂದು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸುಮಾರು 300 ಚಿಲ್ಡ್ರ ವಿದ್ಯಾರ್ಥಿಗಳಿಗೆ ಟೈ ಬೆಲ್ಟ್ ಕೊಟ್ಟು ತಮ್ಮ ಅಳಿಲು ಸೇವೆ ಸಂಸ್ಥೆಯಿಂದ ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಳ್ಳೇದ ಮಾಡಿದ್ದೀರಿ ಸರ್. ತಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದ. ಅಳಿಲು ಸೇವೆ ಶಿಕ್ಷಣ ಸಂಸ್ಥೆ ಬೆಂಗಳೂರು ಇವರು ಕೂಡ ಎಲ್ಲಾ ಮಕ್ಕಳು, ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋಕೆ ಅವರದೇ ಆದಂತ ಸಂಸ್ಥೆಯನ್ನ ರಚಿಸಿಕೊಂಡು ಎಲ್ಲಾ ಮಕ್ಕಳಿಗೂ ಫ್ರೀ ಆಗಿ ಟೈ ಬೆಲ್ಟ್ ಅನ್ನ ವಿತರಣೆ ಮಾಡಿದ್ದಾರೆ. ಆ ಟೈ ಬೆಲ್ಟ್ ವಿತರಣೆಯನ್ನ ನಮ್ಮ ಶಾಲೆ ಮಕ್ಕಳು ಕೂಡ ಪಡೆದುಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲಾ ಶಾಲೆಯ ಶಿಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ಇದು ಅಳಿಲು ಸೇವಾ ತಂಡದ ಒಂದು ಸಣ್ಣ ಸೇವೆ ಅಂತ ಹೇಳ್ಬೋದು. ಇದು ನಾವು ಕಣ್ಮುಂದೆ ಕಾಣ್ತಿರೋ ವ್ಯಕ್ತಿಗಳಿಗಿಂತ ಕಣ್ಣಿಂದ ತುಂಬಾ ಜನ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ